ಈಗ ಮೊದಲು ನಾವು ರಾಮನಗರದ್ದೇ ಮಾತಾಡಬೇಕಾಗಿದೆ. ಏಕೆಂದರೆ ಇಲ್ಲಿ ಬರೋ ಅಷ್ಟೊತ್ತಿಗೆ ರಾಮನಗರದ ಹೆಸರು ಜಿಲ್ಲೆಯಿಂದ ಮಾಯವಾಗಿ ಹೋಗಿದೆ. ನಾವು ಇದುವರೆಗೂ ರಾಮನಗರದ ಜಿಲ್ಲೆಗೆ ಬಂದು ಪತ್ರಕರ್ತರನ್ನ ನೂರಾರು ಬಾರಿ ಭೇಟಿ ಮಾಡಿದ್ದೇವೆ. ಈಗ ಏಕಾಏಕಿ ರಾಮನಗರ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಾಗಿ ಮಾಡಿದ್ದಾರೆ. ಇದು ರಾಮನಗರ ಇದು ಸಾಮಾನ್ಯ ಅಲ್ಲ. ಇದು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಒಂದು ರೀತಿ ರಾಮನಗರ ದೇವಸ್ಥಾನ ಇದ್ದಂಗೆ. ಜಿಲ್ಲೆ ಅಲ್ಲ, ಇದು ದೇವಸ್ಥಾನ. ರಾಮನಗರ ಅನ್ನುವ ಜಿಲ್ಲೆ ಇಡೀ ಭಾರತದಲ್ಲಿ ಇದು ಅದ್ಭುತವಾದಂಥ ಹೆಸರನ್ನು ಪಡೆದಿರುವ ಜಿಲ್ಲೆ. ಈ ಜಿಲ್ಲೆಗೆ ಹೆಸರಿಟ್ಟವರು ಆವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಕೆಂಗಲ್ ಹನುಮಂತಯ್ಯನವರು. ಈ ಜಿಲ್ಲೆ ಕ್ಲೋಸ್ ಪೇಟೆ ಅಂತ ಇತ್ತು ಇದರ ಹೆಸರು. ಕ್ಲೋಸ್ ಪೇಟೆ, ಕ್ಲೋಸ್ ಇಂಗ್ಲಿಷ್ ಅಧಿಕಾರಿ. ಆ ಕಾಲದಲ್ಲಿ ಅರ್ಕಾವತಿಗೆ ಸ್ವಲ್ಪ ಜನ ಓಡಾಡೋದಕ್ಕೆ ಕ್ಲೋಸ್ ಸಹಾಯ ಮಾಡೋದು ಅಂತೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕ್ಲೋಸ್ ಹೆಸರಿಟ್ಬೋಣ ಅಂಥೇಳಿ ಕ್ಲೋಸ್ ಪೇಟೆ ಅಂತಾಯಿತು. ಕನಕಾಪುರನೂ ಬದಲಾವಣೆ ಆಯ್ತಾಗ ಕಾನಹಳ್ಳಿ ಅಂತಿತ್ತು. ಹನುಮಂತಯ್ಯನವರು ಇವೆರಡನ್ನು ಬದಲಾವಣೆ ಮಾಡಿದ್ರು. ನಿಮಗೆ ಹೇಳೋದಾದರೆ ಇಷ್ಟು ಪ್ರಾಧಾನ್ಯವಾದಂಥ ಜಿಲ್ಲೆ ನಮಗೆ ದೊರಕಿರೋದು ಈ ನಾಡಿನ ಪುಣ್ಯ. ಪರ್ವತಗಳು, ದೇವಸ್ಥಾನಗಳು, ನದಿಗಳು, ಜಿಲ್ಲೆಗಳು ಇವೆಲ್ಲವೂ ಅದ್ಭುತವಾಗಿ ರಾಮನಗರಕ್ಕೆ ಬಂದಿದೆ. ಹನುಮಂತಯ್ಯನವರ ಹಿಂದೆ ಯಾಕೆ ರಾಮನಗರ ಇಟ್ಟರು ಅಂತ ಹೇಳಿದ್ರೆ, ಅವರು ಕೆಂಗಲ್ ದೇವಸ್ಥಾನನೂ ಮಾಡೋದಕ್ಕೆ ಅವರೇ ಕಾರಣ, ಹನುಮಂತಯ್ಯನವರೇ ಕಾರಣ. ಹನುಮಂತಯ್ಯನವರು ಈ ರಾಜ್ಯದ ಗಟ್ಟಿ ಅದ್ಭುತವಾದಂಥ ಆದರ್ಶ, ಪ್ರಾಮಾಣಿಕ, ಸತ್ಯವಂತ ಮುಖ್ಯಮಂತ್ರಿ. ಇಲ್ಲಿ ರಾಮನ ಹೆಸರನ್ನು ಇಡೋದ್ರಿಂದ ಅವರು ಹನುಮಂತಯ್ಯ, ಆಂಜನೇಯನ ಹೆಸರು ಅವ್ರ ಹಿಂದೆ ಬರುತ್ತೆ. ಅದಕ್ಕೆ ಬಹಳ ಯೋಚನೆ ಮಾಡಿ ರಾಮನ ಹೆಸರಿಟ್ಟರೆ ಒಳ್ಳೆಯದು ಅಂತೇಳಿ ರಾಮನಗರ. ಇದ್ರ ಜೊತೆಗೆ ರಾಮನ ಹೆಸರು ಬರಬೇಕಾದ್ರೆ ಸುತ್ತ ಇರುವ ಐತಿಹಾಸಿಕವಾದಂಥ ಸ್ಥಳಗಳನ್ನು ನಾವು ನೋಡಿದಾಗ ರಾಮನ ಹೆಸರು ಬರುತ್ತೆ. ಮತ್ತು ರಾಮನಗರದಲ್ಲಿ ಅದ್ಭುತವಾದಂಥ ಶೂಲೆ ಅನ್ನುವ ಚಿತ್ರ ಇಲ್ಲೇ ತಯಾರಾದದ್ದು. ಅವರು ಇಡೀ ದೇಶವನ್ನೆಲ್ಲ ಹೋಗಲಿಲ್ಲ, ರಾಮನಗರದ ಈ ಬೆಟ್ಟ ಗುಡ್ಡಗಳು ಶೂಲೆಗೆ ಅದ್ಭುತವಾಗಿ ಬಂತು. ಇದು ಐತಿಹಾಸಿಕವಾಗಿ ಬದಲಾವಣೆ ಮಾಡಿರುವ ರಾಮನಗರ. ಇದನ್ನು ಹಠಕ್ಕಾಗಲಿ ದ್ವೇಷಕ್ಕಾಗಲಿ ಯಾರ ಮೇಲೆ ಚಾಲೆಂಜಿಗಾಗಲಿ ರಾಜಕಾರಣಿಗಳು ರಾಮನಗರವನ್ನು ನಿಮ್ಮ ರಾಜಕೀಯದಲ್ಲಿ, ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ನಿಮ್ಮ ರಾಜಕಾರಣ, ನಿಮ್ಮ ಕೆಟ್ಟ ರಾಜಕಾರಣ ಇವತ್ತು ಇದು ಜಿಲ್ಲೆ, ಇದಕ್ಕಿದ್ದಂಥ ಸಾರ್ವಭೌಮತ್ವ, ಇದಕ್ಕಿದ್ದಂಥ ಶಕ್ತಿ ಇದು ಇವತ್ತು ಕಳೆದೋಗಿದೆ. ಈಗಾಗಲೇ ಅವರು ಒಂದು ರಾಮನಗರ ಅಂತ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣಕ್ಕೆ
ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದ್ದಾರೆ. ಇದು ನಿಜವಾಗಲೂ ಪಾಪ ಜನ ಮುಗ್ಧರು, ಅವ್ರಿಗೇನೂ ಗೊತ್ತಾಗೋದಿಲ್ಲ. ನಮ್ಮ ಇಚ್ಛೆ ಬಂದಂಗೆ ನಾವು ಮಾಡ್ತಾ ಇದ್ದೇವೆ. ಇದು ಒಳ್ಳೆಯ ಸೂಚನೆ ಅಲ್ಲ, ಬೆಳವಣಿಗೆ ಅಲ್ಲ.